ಮನೆ ಚೇಂಜ್ ಮಾಡೋಣ ಅಂತ ರಂಜಿತ್ ಹೇಳ್ತಿದ್ದಾರೆ ಅಂತ ನಾನೊಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಯೂಟ್ಯೂಬಲ್ಲಿ. ಸ್ವಲ್ಪ ಜನ ಇದೇ ಮನೆ ಚೆನ್ನಾಗಿದೆ ಅಂತ ಹೇಳಿದ್ರಿ, ಆ್ಯಂಡ್ ಇನ್ನು ಕೆಲವರು ಮನೆ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಅಪ್ಡೇಟ್ಸ್ ಕೇಳ್ತಿದ್ದೀರಾ. ಇವತ್ತು ಕೂಡ ಸಂಡೇ ಒಂದು ಮನೆ ಹೋಗಿ ನೋಡ್ಕೊಬರೋ ಪ್ಲ್ಯಾನ್ ಇದೆ. ನಮ್ಮನೆ ನಿಯರ್ ಬೈ 1-2 ಕಿಲೋಮೀಟರ್ ಆಗ್ಬೋದು ಅಷ್ಟೇ, ಅಲ್ಲಿ ಖಾಲಿ ಇದೆ ಅಂತ ಗೊತ್ತಾಗಿದೆ. ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ. ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಆಚೆಗಡೆ ಹೇರ್ಸ್ ಡ್ರೈ ಮಾಡ್ಕೊತಿದ್ದೆ. ರಂಜಿತ್ ವಿಹಾ ಮಧು ನೈಲ್ಸ್ ಕಟ್ ಮಾಡ್ತಾ ಇದ್ರು. ಆ್ಯಂಡ್ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಚಿಕನ್ ಬಿರಿಯಾನಿ ಆ್ಯಂಡ್ ಮಟನ್ ಚಾಪ್ಸ್. ಇದು ನನಗೆ ಕಳಿಸಿರೋದು ನಮ್ಮ ಫಾಲೋವರೇ. ಅವರು ಕೆಟರಿಂಗ್ ನಡೆಸ್ತಿದ್ದಾರೆ ನಮ್ಮ ಡಿ ಗ್ರೂಪ್ ಲೇಔಟ್ ಅಲ್ಲೇ. ಕಳಿಸ್ಕೊಟ್ಟಿದ್ರು. ಆಚೆ ಹೋಗೋಣ ಅಂತೇಳಿ ರೆಡಿ ಆದ್ವಿ. ನಾನು ಸ್ವೆಟ್ ಶರ್ಟ್ ಹಾಕೊಂಡಿದ್ದೀನಿ ಆ್ಯಂಡ್ ವಿಹಮ್ಮಗೆ ಫುಲ್ ಬಾಡಿ ಸೂಟ್ ಹಾಕ್ತಿದ್ದೀನಿ. ಬಿಕಾಸ್ ಇವಾಗಿನ ವೆದರ್ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ. ಫ್ರೀ ಇಯರ್ಸ್ ಬಿಡಿ ಸೌಮ್ಯ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿರ್ತೀರಾ. ನನಗೆ ವಿಹಾ ಹುಟ್ಟಿದ್ಮೇಲೆ ಫ್ರೀ ಇಯರ್ಸ್ ಬಿಡೋದಕ್ಕೆ ತುಂಬಾನೇ ಅನ್ಕಂಫರ್ಟಬಲ್ ಅಂತ ಅನ್ಸುತ್ತೆ. ಹಾಗಾಗಿ ಈ ರೀತಿ ಬನ್ನ ಹಾಕ್ಬಿಡ್ತೀನಿ. ಮನೆ ಕೂಡ ನೋಡಿದ್ವಿ ಆಯ್ತಾ. ಎನ್ವಿರಾನ್ಮೆಂಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯ್ತು. ಬಟ್ ನಮಗೆ ಬೇಕಾಗಿರೋದು ಡಬಲ್ ಬೆಡ್ರೂಮ್. ಅಲ್ಲಿದ್ದು ಸಿಂಗಲ್ ಬೆಡ್ರೂಮ್. ಡಬಲ್ ಬೆಡ್ರೂಮ್ ಆಲ್ರೆಡಿ ಬೇರೆಯವರು ಕೊಟ್ಟಿದ್ದಾರಂತೆ. ಪರ್ಸ್ನಲಿ ನನಗೆ ಇನ್ನೂ ಸ್ವಲ್ಪ ದಿನ ಮನೆ ಖಾಲಿ ಮಾಡೋದಕ್ಕೆ ಇಷ್ಟ ಇಲ್ಲ. ನೋಡ್ಕೊಂಡು ನಿಧಾನವಾಗಿ ಮಾಡ್ಕೊಳ್ಳೋಣ, ಈಗೇನು ಅಷ್ಟು ನೆಸೆಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಬಟ್ ರಂಜಿತ್ ಸ್ವಲ್ಪ ದೊಡ್ಡದು ಮಾಡೋಣ ಮನೆ ಅಂತ ಹೇಳ್ತಿದ್ದಾರೆ. ನಾನು ಬೇಡ ಅಂತ ಹೇಳ್ತಾನೆ ಬರ್ತಿದ್ದೀನಿ. ಆ್ಯಂಡ್ ಜುಡಿಯೋದಲ್ಲಿ ಸೇಲ್ ನಡೀತಿದೆ ಅಲ್ವಾ, ಅಲ್ಲಿಗೆ ಬಂದ್ವಿ ಶಾಪಿಂಗ್ ಮಾಡೋದಕ್ಕೆ. ಸೇಲ್ ನಡೀತಿರೋದ್ರಿಂದ ಕಲೆಕ್ಷನ್ಸ್ ತುಂಬಾನೇ ಕಡಿಮೆ ಇತ್ತು. ನನಗೆ ಯಾವುದೋ ಅಷ್ಟು ಇಷ್ಟ ಆಗಲಿಲ್ಲ. ಒಂದು 2-3 ಐಟಮ್ಸ್ನ ಪರ್ಚೇಸ್ ಮಾಡಿದ್ವಿ ಅಷ್ಟೇ. ಅಲ್ಲಿಂದ ನೆಕ್ಸ್ಟ್ ನಾವು ಡಿ ಮಾರ್ಟಿಗೆ ಬಂದ್ವಿ. ನಾವು ಹೋಗಿದ್ದು ಸುಂಕುತ್ಕಟ್ಟಲ್ಲಿರೋ ಜುಡಿಯೋ. ಆ್ಯಂಡ್ ಸುಂಕುತ್ಕಟ್ಟಲ್ಲಿ ಡಿ ಮಾರ್ಟ್ ಕೂಡ ಇದೆಯಲ್ಲ, ಅಲ್ಲಿಗೆ ಬಂದ್ವಿ. ನಾನು ಬೆಡ್ಶೀಟ್ ತಗೋಬೇಕು ಅಂತ ಹೇಳಿದ್ದೆ ಅಲ್ವಾ. ಮೇಯ್ನ್ ಬಂದಿದ್ದು ಬೆಡ್ಶೀಟ್ ಆ್ಯಂಡ್ ರಂಜಿತ್ ಬಾಟಲ್ ಬೇಕಿತ್ತು. ಇವೆರಡು ಐಟಮ್ಸ್ ತಗೊಳಕ್ ಬಂದ್ವಿ. ಬಟ್ ಬಂದ್ರೆ ಗೊತ್ತಲ್ವಾ, ಸುಮ್ಮನೆ ತಗೊಂಡೆಲ್ಲ ಹಾಕೋತೀವಿ. ಡಿ ಮಾರ್ಟಲ್ ಅಂತೂ ಸಂಡೇ ಟೈಮ್ ಕೇಳ್ಬೇಕಾ, ತುಂಬಾನೇ ರಶ್ ಇರುತ್ತೆ. ಇನ್ಯಾವತ್ತೂ ಸಂಡೇ ಟೈಮ್ ಬರಬಾರ್ದು ಅಂತ ಅನ್ಸ್ಬಿಡ್ತು. ವಿಹಾ ಇರ್ತಾಳಲ್ವಾ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಒಂದು 20 ಮಿನಿಟ್ಸ್ ಓಡಾಡೋದ್ವಿ ಅಷ್ಟೇ. ಒಳಗಡೆ ಬೇಗ ಬೇಗ ಎಲ್ಲ ಶಾಪ್ ಮಾಡ್ಕೊಂಡು ಆಚೆ ಬಂದ್ವಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಡಿ ಮಾರ್ಟಲ್ಲಿ ಆ್ಯಂಡ್ ಜುಡಿಯೋದಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ಅಂತೇಳಿ ಶೇರ್ ಮಾಡ್ಕೋತೀನಿ. ಅಲ್ಲೇ ಹೊರಗಡೆ ಚಾಟ್ ಸೆಂಟರ್ ಇದೆ ಅಲ್ವಾ, ಅಲ್ಲಿಗೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಬಂದ್ವಿ. ವಿಹಾ ನೋಡಿ ಪಾಪ ನಮ್ಮ ಕೈ ಬಾಯಿನೇ ನೋಡ್ತಾ ಇರ್ತಾಳೆ. ನಿಜವಾಗ್ಲೂ ನನಗಂತೂ ಬೇಜಾರಾಗುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಾಳೆ ಸಿಗ್ತೀನಿ.